ನೋಡಿ ರೈತ ಬಾಂಧವರೇ, ನಾನು ಸುಮಾರು 2 ಗಂಟೆಗಳ ಕಾಲದಿಂದನೂ ಈಗ ನಾನು ಕೆಲಸ ಮಾಡ್ತಾಯಿದ್ದೆ ತೋಟದಲ್ಲಿ. ಸೊ ಸುಮಾರು 2 ಗಂಟೆಗಳ ಕಾಲದಿಂದನೂ ಈ ಕೋತಿಗಳು ತೋಟದಲ್ಲಿ ಗೆಸ್ಟಾಗಿ ಬಂದು ತಮ್ಗೆ ಏನೇನು ಬೇಕೋ ಅವನ್ನ ತೊಗೊಂಡು ತಿಂತಾ ಇದ್ದಾವೆ. ಸೊ ನಾನು ಸುಮಾರು ಕೆಲಸ ಮಾಡಬೇಕಾದ್ರೆ ಗಮನಿಸ್ತೆ, ಯಾವೂ ಕೂಡ ತೆಂಗಿನ ಮರ ಹತ್ತಿ ಎಳ್ನೀರು ಕುಡಿಲಿಲ್ಲ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ತೋಟ ಇದೆ, ಅವರು ಈ ಥರದ್ದು ಯಾವುದೇ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸಿಲ್ಲ, ಅಂದರೆ ಉಳುಮೆ ಮಾಡದೇ ಇರುವಂಥದ್ದು. ಸೊ ಅವರು ಉಳುಮೆ ಮಾಡಿದ್ದಾರೆ. ಸೊ ಉಳುಮೆ ಮಾಡಿರೋದ್ರಿಂದ ನೋಡಿ ಇಲ್ಲಿ ಈ ಗಸಗಸೆ ಮರಕ್ಕೆ ಈ ವೆಲ್ವೆಟ್ ಬೀನ್ಸ್ ಬಳ್ಳಿ ಹಬ್ಬಿತ್ತು, ಆ ಹೂವನ್ನ ತಗೊಂಡು ತಿಂತಾಯಿದೆ. ಯಾಕೆ ಕೆಳಗೆ ಹಾಕ್ಬಿಡ್ತು. ಸೊ ಇದರಲ್ಲಿ ಗಸಗಸೆ ಮರದ ಕಾಯಿ ತಿಂತವೆ ಹಾಗೆ. ಸೊ ಒಂದು ಹಿಂಡೆ ಬಂದಿದೆ. ಸೊ ನಾನು ಇವುಗಳ ಜೊತೆ ಸುಮಾರು ಒಂದು 2 ಗಂಟೆಗಳ ಕಾಲದಿಂದ ಸಹಜೀವನವನ್ನು ನಡೆಸ್ತಾ ಇದ್ದೀನಿ, ಕೋ ಎಕ್ಸಿಸ್ಟಿಂಗ್ ವಿತ್ ವೈಲ್ಡ್ ಅನಿಮಲ್ಸ್. ಸೊ ಈ ರೀತಿ ಆದಾಗ ಈ ಯಾವುದೇ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡೋದಿಲ್ಲ. ಈಗ ಪಕ್ಕದ ತೋಟದಲ್ಲಿ ಸುಮಾರು, ಆಮೇಲೆ ನಾನು ಅದನ್ನು ತೋರಿಸ್ತೇನೆ, ಎಷ್ಟು ಕಾಯಿಗಳನ್ನು ಕುಡಿದು ಕೆಳಗಡೆ ಹಾಕಿದ್ದಾವೆ ಅಂಥೇಳಿ. ಸೊ ಕೇರಳದಲ್ಲಿ ಏನಕ್ಕೆ ತೆಂಗಿನ ಇಳುವರಿ ಕಡಿಮೆ ಆಗಿದೆ ಅಥವಾ ತೆಂಗಿನ ತೋಟದ ನಿರ್ವಹಣೆನೇ ಬೇಡ ಅಂಥೇಳಿ ರೈತರು ಕೈ ಬಿಡ್ತಾ ಇರೋದು ಈ ಮಂಗಗಳ ಕಾಟದಿಂದನೇ. ಈ ಮಂಗಗಳ ಕಾಟವನ್ನು ತಡಿಲಾರ್ದೇ, ಮಂಗ ಮತ್ತು ಹಂದಿಗಳು ಎರಡು ಹಂದಿಗಳ ಕಾಟವನ್ನು ತಡಿಲಾರ್ದೇ ತೋಟವ ಮಾಡೋದನ್ನು ಕೈ ಬಿಟ್ಟಿದ್ದಾರೆ. ಬೇರೆ ರೆಸಾರ್ಟು ಅವಕ್ಕೆ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ, ಹಾಗಾಗಿ ನೋಡಿ ಅಲ್ಲೇನೋ ಬಗ್ದೇನೋ ತಿಂತಾ ಇದೆ ಕೋತಿ. ಸೊ ಹೀಗೆ. ಆಮೇಲೆ ಇನ್ನೊಂದು, ಈಗ ಸಸಿಗಳ ಕೆಳಗಡೆ ಈ ಬಿಳಿ ನೊಣ ಇದೆಯಲ್ಲ, ವೈಟ್ ಫ್ಲೈಸ್, ರಿಯೋಗೋಸ್ ಸ್ಪೈರಲಿಂಗ್ ವೈಟ್ ಫ್ಲೈ ಅಂತ ಏನು ಹೇಳ್ತೀವಿ. ಸೊ ಆ ವೈಟ್ ಫ್ಲೈಸನ್ನು ಸಹ ಈ ಗರಿಗಳ ಕೆಳಗಡೆ ಎತ್ಕೊಂಡು ತಿಂತಾ ಇದ್ದಾವೆ. ಹಾಗಾಗಿ ಈಗ ನನಗೆ ಆ ಬಿಳಿ ನೊಣಗಳ ಒಂದು ಹತೋಟಿನೂ ಕೂಡ ಸಾಧ್ಯವಾಗ್ತಾ ಇದೆ ಇವುಗಳಿಂದ. ಸೊ ನೋಡಿ, ಅಲ್ಲಿ ವೆಲ್ವೆಟ್ ಬೀನ್ಸ್ ಬಿದ್ದಿತ್ತು, ಇನ್ನೂ ಅದು ಸಂಪೂರ್ಣವಾಗಿ ಮೆಚ್ಯೂರ್ ಆಗಿಲ್ಲ. ಇದನ್ನು ಮಾಡ್ಕೊಂಡು ತಿಂತಾ ಇದೆ. ಅದರಲ್ಲಿ ಏನು ವೆಲ್ವೆಟಿ ಹೇರ್ಸ್ ಇರುತ್ತೆ ಅದನ್ನು ತೆಗೆದುಬಿಟ್ಟು ಒಳಗಡೆ ಇರುವಂಥ ಬೀಜವನ್ನು ತಿಂತಾ ಇದೆ. ಸೊ ನೋಡಿ, ಸೊ ಇವುಗಳಿಗೆ ಒಂದು ಸೆಮಿ ಹ್ಯಾಬಿಟ್ಯಾಟ್ ನನ್ನ ತೋಟ, ಒಂದು ಆವಾಸ ಸ್ಥಾನವಾಗಿದೆ. ಕುಡಿತವೆ, ಎಳ್ನೀರು ಕುಡಿತವೆ, ಆದರೆ ಅವುಗಳ ಏನು ಹಾನಿ ಮಾಡುವಂಥದ್ದು, ಲೂಟಿ ಮಾಡುವಂಥದ್ದು ಬಹಳ ಕಡಿಮೆ. ಸೊ ಹೀಗೆ, ಯಾಕೆಂದರೆ ಕಾಡುಗಳನ್ನು ನಾವು ನಾಶ ಮಾಡ್ಕೊಂಡಿರೋದ್ರಿಂದ, ಇವುಗಳ ಸಂತತಿ ಜಾಸ್ತಿ ಆಗಿರೋದ್ರಿಂದ ಈಗ ಪರಿಸರದಲ್ಲಿ ಅಸಮತೋಲನ ಉಂಟಾಗಿದೆ. ಸೊ ಹಾಗಾಗಿ ಈಗ ತೋಟಗಳಿಗೆ ಇವು ಬರ್ತಾ ಇರುವಂಥ ಪ್ರಮೇಯ ಜಾಸ್ತಿ ಆಗ್ತಾ ಇದೆ. ಮತ್ತು ಈಗ ಅಲ್ಲಿ ಎಲ್ಲ ಕಡೆ, ಈಗ ಈ ತೋಟದ ಸುತ್ತಮುತ್ತ ಭತ್ತದ ಗದ್ದೆನೇ ಇದೆ, ಎಲ್ಲ ಕಡೆನೂ ಏನು ಭತ್ತದ ಕಟಾವು ನಡೀತಾ ಇರೋದ್ರಿಂದ, ಮೆಷಿನ್ಗಳ ಸದ್ದು ಜಾಸ್ತಿ ಆಗಿರೋದ್ರಿಂದ ಇವುಗಳು ಎಲ್ಲಿ ಪ್ರಶಾಂತವಾದ ಸ್ಥಳ ಇದೆ ಅಲ್ಲಿಗೆ ಬಂದು ಅಲ್ಲಿ ಏನು ಆಹಾರವನ್ನು ಸಿಗ್ತದೆ ನೋಡಿ, ಏನು ನೆಲದ ಮೇಲೆ ಏನಿದೆ ಅದನ್ನೇ ತಿಂತಾ ಇದ್ದಾವೆ ಆಗಿಂದ. ಆ ತೊಟ್ಟಿಯಲ್ಲಿ ನೀರಿದೆ, ಆ ತೊಟ್ಟಿಯಲ್ಲಿ ನೀರು ಕುಡಿದ್ವು, ಎಳ್ನೀರು ಕುಡಿಯೋದಕ್ಕೆ ಹೋಗಲಿಲ್ಲ ನೋಡಿ. ಅಲ್ಲಿ ಅದು ಒಂದು ಆ ಬಗ್ಗಿ ನೀರು ಕುಡಿತಾ ಇದೆ ನೋಡಿ. ಸೊ ಆ ತೊಟ್ಟಿಯಲ್ಲಿ ನೋಡಿ ಆ ಮರಿನೂ ಕೂಡ ಕುಡಿತಾ ಇದೆ. ಸೊ ಆ ತೊಟ್ಟಿಯಲ್ಲಿ ಸಾಕಷ್ಟು ಕಪ್ಪೆಗಳು ಅಲ್ಲಿ ವೃದ್ಧಿ ಆಗ್ತವೆ. ಆ ತೊಟ್ಟಿಯಿಂದ ಸಾಕಷ್ಟು ಕಪ್ಪೆಗಳು ಪರಿಸರಕ್ಕೆ ಕೊಡುಗೆ ಆಗೋಗಿದೆ. ಈಗ ಈ ತೊಟ್ಟಿಯಿಂದ ನಾನು ಇವತ್ತೇ ಮೊದಲು ನೋಡ್ತಾ ಇರೋದು ಬಂದು ನೀರು ಕುಡಿತಾ ಇರೋದನ್ನು ನೋಡಿ. ಇವುಗಳ ದಾಹ ಇಲ್ಲಿ ಈ ರೀತಿಯಾಗಿ ತೀರಿದ್ರೆ ಮರಕತ್ತಿ ಏನಕ್ಕೆ ಎಳ್ನೀರು ಕುಡಿತವೆ ಅಲ್ವಾ ನೋಡಿ. ಸೊ ಹಾಗಾಗಿ ಇನ್ನೊಂದು ಮುಖ್ಯವಾದ ಉದ್ದೇಶ, ನಾವು ನಮ್ಮ ತೋಟವನ್ನು ಈ ಸಂರಕ್ಷಣಾ ಕೃಷಿ ಪದ್ಧತಿಗಳ ಮೂಲಕ ನಿರ್ವಹಿಸ್ಕೊಳ್ಳೋಣ. ಒಂದು ಅಂದರೆ ಸಂಪೂರ್ಣವಾಗಿ ಝೀರೋ ಟಿಲ್ಲೇಜ್ ಅಥವಾ ಶೂನ್ಯ ಉಳುಮೆ, ಮಿನಿಮಮ್ ಸಾಯಿಲ್ ಡಿಸ್ಟರ್ಬೆನ್ಸು, ಉಳುಮೆ ಮಾಡದೇ ಇರುವಂಥದ್ದು, ಮತ್ತು ಮಲ್ಚಿಂಗು, ಮತ್ತು ಜೀವ ವೈವಿಧ್ಯತೆ. ಏನೇನೋ ಸಿಗ್ತಾ ಇದೆ ಇವುಗಳಿಗೆ, ಅದನ್ನೆಲ್ಲ ತಗೊಂಡು ತಿಂತಾ ಇವೆ. ಉಳುಮೆ ಮಾಡದೇ ಇದ್ದರೆ ಸಾಮಾನ್ಯವಾಗಿ ಜೀವ ವೈವಿಧ್ಯತೆ ಅದೇ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಈ ರೀತಿ ಅದಾದ ನಂತರ ನಾವು ಏನೋ ಈ ಸಂರಕ್ಷಣಾ ಕೃಷಿ ಪದ್ಧತಿ ಫೌಂಡೇಶನ್ ಆಗಿರಲಿ, ಅದರ ಫೌಂಡೇಶನ್ನಲ್ಲಿ ನಿಮ್ಗೆ ಏನು ಬೇಕು, ಸಾವಯವವಾಗಿ ಮಾಡ್ಕೋಬೇಕಾ, ಅಥವಾ ಈ ಸಂರಕ್ಷಣಾ ಕೃಷಿ ಪದ್ಧತಿ ಫೌಂಡೇಶನ್ ಆದರೆ ಈಗ ನೀವೇನು ಜೀವಾಮೃತ ಮಾಡ್ಕೋತಿರೋ ನಮ್ಮ ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ, ಮತ್ತು ಸಾವಯವವಾಗಿ ನಿಮ್ಮ ಕೊಟ್ಟಿಗೆ ಗೊಬ್ಬರವನ್ನು ಕೊಡುವಂಥದ್ದು ಅಂಥವನ್ನು ಮಾಡ್ಕೋಬೇಕು. ಸೊ ಆಗ ಈ ಮಾನವ ಪ್ರಾಣಿ ಸಂಘರ್ಷ ಏನು ಕ್ರೈಸಿಸ್ ಆಗೋದಿಲ್ಲ, ಒಂದೇನೋ ಕಷ್ಟಕರವಾಗೋದಿಲ್ಲ. ಇವುಗಳ ಜೊತೆ ನಾವು ಸಹಜೀವನವನ್ನು ನಡೆಸ್ಬೋದು.
ಅವುಗಳು ನಮ್ಮ ಮುಖ್ಯ ಬೆಳೆ ಏನಿರುತ್ತೆ ಅದನ್ನು ಹಾನಿ ಮಾಡುವಂಥ ಪ್ರಮೇಯ ಕಡಿಮೆ ಇರ್ತದೆ ಅಂತ ಹೇಳ್ತಾ, ಸೊ ಎಲ್ಲರೂ ಸಾಧ್ಯವಾದಷ್ಟು ಮತ್ತು ಇದರಿಂದ ಇಂತಹ ತೋಟಗಳಿಂದ ನಾವು ಪ್ರಕೃತಿಗೆ ಒಂದು ಏನು ಈ ಏರ್ತಾ ಇರುವ ಜಾಗತಿಕ ತಾಪಮಾನದ ತಗ್ಗಿಸುವಿಕೆಯಲ್ಲಿ ಇಂತಹ ತೋಟಗಳು ಕೊಡುಗೆಯನ್ನು ನೀಡ್ತವೆ. ವಾತಾವರಣದಲ್ಲಿ ಹೆಚ್ಚಾಗ್ತಾ ಇರುವ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಂಡು ಭೂಮಿಯಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸೋದ್ರಲ್ಲಿ ಇವುಗಳು ಕೆಲಸ ಮಾಡ್ತವೆ. ಅದು ಸಾವಯವ ಇಂಗಾಲ ಹೆಚ್ಚಾದಷ್ಟು ನಮ್ಮ ಇಳುವರಿ ಕೂಡ ಹೆಚ್ಚಾಗ್ತದೆ. ಸೊ ಹಾಗಾಗಿ ಇಂತಹ ತೋಟಗಳು ಒಂದು ಜಾಗತಿಕ ತಾಪಮಾನ ಏರಿಕೆಗೆ ಕಡಿವಾಣ ಹಾಕಿ ಈ ಹವಾಮಾನ ವೈಪರೀತ್ಯಗಳನ್ನು ತಡೆಯುವಲ್ಲಿ ಕಾಡು ಸಂರಕ್ಷಣೆಯ ಜೊತೆಗೆ ಇಂತಹ ತೋಟಗಳು ಒಂದು ಕೊಡುಗೆಯನ್ನು ನೀಡಲಿ. ಕಾಡು ಸಂರಕ್ಷಣೆ ಅದು ಮುಖ್ಯವಾಗಿ ಸರ್ಕಾರದಿಂದ ಆಗಬೇಕು. ಯಾವುದೇ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ನಾವೇ ಮಾಡೋಣ. ನಮ್ಮಂಥ ತೋಟಗಳು ಜಾಗತಿಕ ತಾಪಮಾನ ಏರುವಿಕೆಯಲ್ಲೂ ಕೂಡ ಒಂದು ಏರಿಕೆಯನ್ನು ತಗ್ಗಿಸೋದ್ರಲ್ಲಿ ಒಂದು ಕೊಡುಗೆಯನ್ನು ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವು ಎಷ್ಟೊತ್ತಿರ್ತಾವೋ ಅಷ್ಟೊತ್ತು ಇದ್ದು ಇಲ್ಲಿ ಏನು ಈಗ ನಾವು ಇವನ್ನ ಇನ್ವೇಡರ್ಸ್ ಅಂತ ಹೇಳೋದಿಲ್ಲ. ಸೊ ಇವುಗಳೆಲ್ಲ ಅತಿಥಿಗಳು ಅವ್ಗೇನು ಬೇಕು, ಯಾಕೆಂದರೆ ನಾವು ಕಾಡನ್ನು ಬೇರೆ ಕಡೆ ನಾಶ ಮಾಡ್ಕೊಂಡಿರೋದ್ರಿಂದ, ಫ್ರ್ಯಾಗ್ಮೆಂಟ್ ಆಗಿರೋದ್ರಿಂದ, ಕಾಡು ವಿಭಜನೆ ಆಗಿರೋದ್ರಿಂದ, ಅವುಗಳ ಮೂಲ ಆವಾಸ ಸ್ಥಾನ ಕಳ್ಕೊಂಡಿರೋದ್ರಿಂದ ಸೊ ಇಲ್ಲಿ ಬಂದು ಎಲ್ಲೋ ಒಂದು ಕಡೆ ಬಂದು ಇದು ಮಾಡ್ತಾ ಇದ್ದಾವೆ, ಅವುಗಳ ಆಹಾರವನ್ನು ತಗೋತಾ ಇದ್ದಾವೆ. ತಗೊಳ್ಳಿ, ನಾನು ನನ್ನ ಕೆಲಸ ಮುಂದುವರಿಸ್ತೀನಿ. ಧನ್ಯವಾದಗಳು.